ಹಲೋ ಎಲ್ರಿಗೂ, ಬೆಳಗ್ಗೆನೆ ಮಗ ಪೂಜೆ ಮುಗಿಸ್ತಾ ನಾನು ಕೂಡ ಅಡುಗೆ ಮಾಡಿದೆ. ಬೆಳಗ್ಗೆನೆ ನುಗ್ಗೆ ಸೊಪ್ಪಿನ ಸಾರು ಮತ್ತು ಬಿಸಿ ಮುದ್ದೆ ಮಾಡಿ ಅಜ್ಜಿಗೂ ಮತ್ತು ಮಗನಿಗೂ ಊಟ ಹಾಕ್ಕೊಟ್ಟೆ. ಅಜ್ಜಮ್ಮಂಗೆ ಮುದ್ದೆ ಬೇಕು ಹಾಗಾಗಿ, ಮತ್ತು ನಮಗೆ ಕೂಡ ಮನೆಯೆಲ್ಲ ಸ್ವೀಟ್ ತಿಂದು ಬೋರ್ ಆಗಿತ್ತಲ್ವ, ಹಾಗಾಗಿ ಇಬ್ಬರಿಗೂ ಊಟ ಹಾಕ್ಕೊಟ್ಟು ಅವರಿಬ್ರದ್ದು ಊಟ ಕೂಡ ಮುಗೀತು. ಅಷ್ಟೊತ್ತಿಗೆ ಮನೆಯವ್ರು ಕೂಡ ಬಂದರು. ಮಗನ ಟ್ಯೂಷನಿಗೆ ಕರ್ಕೊಂಡು ಹೋಗಬೇಕಾಗಿತ್ತು, ಹಾಗಾಗಿ ನಾನು ಮನೆಯವರು ಮಗ 3 ಜನ ಟ್ಯೂಷನಿಗೆ ಬಿಡೋಣ ಅಂತೇಳಿ ಕರ್ಕೊಂಬಂದ್ವಿ. ನಾವು ಟ್ಯೂಷನ್ಗೆ ಹಾಕಿರೋದು ಜಯನಗರ ಮೇನ್ ರೋಡಲ್ಲಿರೋ ಅನ್ನಪೂರ್ಣೇಶ್ವರಿ ಬೇಕ್ರಿ ಮೇಲ್ಗಡೆ ಸೈನಿಕು ಮತ್ತು ನವೋದಯ ಮುರಾರ್ಜಿ ಎಲ್ಲದಕ್ಕೂ ಕೋಚಿಂಗ್ ತುಂಬ ಚೆನ್ನಾಗಿ ಕೊಡ್ತಾರೆ. ಹಂಗಾಗಿ ನಾವು ಮಗನಿಗೆ ನವೋದಯ ಕೋಚಿಂಗ್ ಹಾಕಿದ್ವಿ. ಅವನಿಗೆ ಮಧ್ಯಾಹ್ನಕ್ಕೆ ಸ್ನ್ಯಾಕ್ಸಿಗೆ ಏನಾದರೂ ಕೊಡಿಸ್ರಮ್ಮ ಅಂತ ಹೇಳ್ದೆ. ಹಾಗಾಗಿ ಸ್ನ್ಯಾಕ್ಸಿಗೆ ಕೊಡಿಸ್ಕೊಂಡು ನಾನು ಮೇಲ್ಗಡೆ ಕರ್ಕೊಂಬಂದೆ. ಇಲ್ಲಿ ಆನ್ಲೈನು ಮತ್ತು ಆಫ್ಲೈನ್ ಕ್ಲಾಸಸ್ ಎರಡೂ ಇದೆ. ಮ್ಯಾಮ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನಿಮ್ಮ ಮಕ್ಳಿಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ನೀವು ಕೂಡ ಟ್ರೈ ಮಾಡಿ. ಮಗನ ಬಿಟ್ಟು ನಾವು ಬಂದಿದ್ದು ಫಿಶ್ ತೊಗೊಂಡೋಗೋಣ ಅಂತೇಳ್ಬಿಟ್ಟು ಅಂಜಲ್ ರೇಟು ಸ್ವಲ್ಪ ಕಡಿಮೆ ಆಗಿತ್ತು, ಹಾಗಾಗಿ ಅಂಜಲ್ ಫಿಶ್ನ ತೊಗೊಂಡು ಅಲ್ಲೇ ಕಟ್ ಮಾಡಿಸ್ಕೊಂಡು ಕ್ಲೀನ್ ಮಾಡಿಸ್ಕೊಂಡು ನಾವು ಬಂದಿದ್ದು ರಿಂಗ್ ರೋಡಲ್ಲಿರೋ ನರ್ಸರಿಗೆ. ನನಗೆ ಸ್ವಲ್ಪ ಗಿಡಗಳು ಬೇಕಾಗಿತ್ತು, ಹಾಗಾಗಿ ತೊಗೊಂಡೋಗೋಣ ಅಂತ ಹೇಳಿ ಬಂದೆ. ಮನೆಯವ್ರು ಗಿಡ ತೊಗೊಳಂಗೆ ಬಿಡಲಿಲ್ಲ. ಏನಕ್ಕೆ ಅಂದರೆ ನಾವಿರೋದು ಬಾಡಿಗೆ ಮನೆ, ಸುಮ್ಮನೆ ರಿಸ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಡ ಅಂತ ಅಂದರು. ಹಾಗಾಗಿ ಮತ್ತು ಒಂದು ವಾಸ್ತು ಗಿಡ ತೊಗೊಂಡು ಒಂದು ಸ್ನೇಕ್ ಪ್ಲ್ಯಾಂಟ್ ಹಾಕೋಕ್ಕೆ ಪಾಟ್ ಬೇಕಿತ್ತು. ಪಾಟ್ ತೊಗೊಂಡು ಮನೆ ಹತ್ರ ಬಂದೆ. ಮನೆ ಹತ್ರ ಬಂದಿದ ತಕ್ಷಣ ಫಸ್ಟ್ ಗಿಡ ಹಾಕ್ತೆ. ನನಗೊಂಥರ ಕ್ರೇಜು ಗಿಡ ಬೆಳೆಸೋದ್ರಲ್ಲಿ. ಬಟ್ ಬಾಡಿಗೆ ಮನೆ ಏನಂದರೆ ಸ್ವಂತ ಮನೆ ಇದ್ದರೆ ಒಂಥರ ಚೆನ್ನಾಗಿರುತ್ತೆ. ಹಾಗಾಗಿ ನುಗ್ಗೆ ಸೊಪ್ಪಿನ ಸಾರು ಬಿಸಿ ಮುದ್ದೆ ಕಾಯ್ತಾ ಇತ್ತು. ನಾನು ಮತ್ತು ಮನೆಯವರು ಊಟ ಮಾಡ್ಕೊಂಡ್ವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡಿ.